ದರ್ಜೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಗಳಿಗೆ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಪೂರ್ಣ ಮಾಡಿಕೊಂಡು ನಿರ್ಗಮನ ಮಾಡಿರುವ ಪರಮಾನಂದ ಜಸ್ಟ್ ಶಾರ್ಟ್ ಈಸ್ ಸ್ವೀಟ್. ಯಾಕ್ರಿ? ಯಾಕಂದ್ರೆ ನಮ್ಮ ಶಾಸ್ತ್ರ ಕೇಳೋ ಸಮಾಧಾನ ನಿಮಗೂ ಇಲ್ಲ, ಹೇಳಕ್ ನಮಗೂ ಮನಸ್ಸಿಲ್ಲ. ಯಾಕಂದ್ರೆ ನಿಮಗೆ ಬರೀ ಬಸ್ಸಿನ ಕಡೆ, ತಮ್ಮ ಕಡೆ, ಕೈಕಿಲ ಕಡೆ, ಕೋಲಿ ಕಡೆನೇ ನಿಮ್ಮ ತಲೆ ಇದೆ. ಈಗ ಮಂದಿ ಗಂಟು ಕಟ್ಟಿ ಇಟ್ಟು ಬಂದಿರ್ಬೇಕು, ಬಿಡೋದು ಅಟ್ಟೆ ತರ ತಲೆ ಮೇಲೆ ಇಟ್ಕೊಂಡು ಗ್ಯಾವ್ ನೋಡು ಮನೆಗೆ. ಇವತ್ತಿನ ದಿವಸ ಪರಮಾನಂದ ಶ್ರೀಗಳನ್ನು ಯಳಸಂಗಿ ಗ್ರಾಮದ ಸಿದ್ಧಾರೂಢ ಮಠದ ಪೀಠಾಧ್ಯಕ್ಷರನ್ನಾಗಿ ಮಾಡಿದರು. ಅದೇನೋ ಭಾಗ್ಯವೋ ಪುಣ್ಯವೋ ಪರಮಾನಂದ ಮಹಾಸ್ವಾಮಿಗಳದು. ನಮ್ಮ ಸಿದ್ಧಾರೂಢ ಸಂಪ್ರದಾಯದಲ್ಲಿ, ಇಡೀ ನಮ್ಮ ಸಿದ್ಧಾರೂಢ ಸಂಪ್ರದಾಯಕ್ಕೆ ಗುರುವೆನಿಸಿದಂಥ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಕರಕಮಲ ಸಂಜಾತರಾದಂಥ ಅಭಿನವ ಶ್ರೀಗಳು, ಇಡೀ ನಮ್ಮ ಆರೂಢ ಕುಲಕ್ಕೆನೇ ಅವರೇ ಗುರುಗಳು. ಆದರೆ ಪರಮಾನಂದ ಮಹಾಸ್ವಾಮಿಗಳ ಭಾಗ್ಯ ಇದು. ಅವರ ಜೀವನದಲ್ಲಿ ಇಂಥ ಆಡಂಬರದ ಪೂಜೆ, ಪಟ್ಟಾಭಿಷೇಕ ಕಾರ್ಯಕ್ರಮ ಅವರ ಕೈ ಕೆಳಗಿರುವ ಯಾವ ಶಿಷ್ಯರಿಗೂ ಮಾಡಿಸಿಲ್ಲ. ಇದು ಏನೋ ಪರಮಾನಂದ ಮಹಾಸ್ವಾಮಿಯ ಮಹಾಭಾಗ್ಯ ಅಂತ ಪದೇ ಪದೇ ಹೇಳ್ತಿದ್ರು. ನೀವು ಕೇಳಿ, ನಾವು ಮಂತ್ರ ಹೇಳೋ ಸ್ವಾಮಿಗಳಲ್ಲ, ಮಂತ್ರ ಹೇಳೋರಲ್ಲ, ನೀವು ಕರೆದ್ರು ಬರೋರಲ್ಲ ಅಂತ. ಶಾಸ್ತ್ರಪ್ರಿಯರು, ಸದ್ಗುರುಗಳು. ಅವರ ಇಂಥ ಒಂದು ಅವರ ಸನ್ನಿಧಾನದಲ್ಲಿ ವೇದಘೋಷ, ರುದ್ರಾಧ್ಯಯದ ಘೋಷದ ಜೊತೆಗೆ ವಿಧಿವಿಧಾನ ಸಹಿತವಾಗಿ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಪೂಜ್ಯ ಅಪ್ಪಂಗಳ ಎದುರಿನಲ್ಲಿ ಇದ್ದು ಅವರ ಸನ್ನಿಧಾನದಲ್ಲಿ ಅವರ ಸಮ್ಮುಖದಲ್ಲಿ ನೆರವೇರಿತು ಅಂತಂದ್ರೆ ಆ ಪರಮಾನಂದ ಮಹಾಸ್ವಾಮಿಗಳು ಬಹಳಷ್ಟು ಭಾಗ್ಯಶಾಲಿಗಳು. ಇನ್ನೊಂದು, ಅವರು ನೋಡ್ಲಿಕ್ಕೆ ಬಹಳಷ್ಟು ಚಿಕ್ಕ ವಯಸ್ಸು ಮತ್ತು ಶರೀರ ತೆಳ್ಳ ಕಾಣಿಸ್ತದೆ ಅಂದು ಪರಮಾನಂದ ಸ್ವಾಮಿ. ನಾ ದೋರಿಗೆ ಮಹಾರಾಜರಿಗೆ ಅಂದೆ, ಅವ ನೋಡಕ್ ಕೆಳಗಿದ್ರು ಬೆಂಕಿ ಕಿಡಿ ಇದ್ದಂಗ ಅಂತ ಅವರಂದ್ರು. ಯಾಕಂದ್ರೆ ಬೆಂಕಿ ಕಿಡಿಯಿಂದ ಬಂದೈತಿ ಕಿಡಿ ಅಂತ ಅಂದ್ರ, ಅವರು ಬೆಂಕಿ ಕಿಡಿ ಎಲ್ಲ ಇದು ಬೆಂಕಿ ಕ್ಯಾಂಡ, ಅದು ಬೆಂಕಿ ಕ್ಯಾಂಡದಿಂದ ಹೊರಗೆ ಬಂದು ಕಿಡಿ ಅಂತ ನಾ ಅಂದೆ. ಬಹಳ ಅವ್ರು ಚಿಕ್ಕವರಿದ್ರು ಕೂಡ ಸಾಮಾಜಿಕ ಕಾಮನ್ ಸೆನ್ಸ್ ಅಥವಾ ಇನ್ನಿತರ ವ್ಯಾವಹಾರಿಕ ನಾಲೆಜ್ ಅವನಲ್ಲಿ ಬಹಳಷ್ಟು ತುಂಬಾ ವಿಶಾಲವಾಗಿದೆ. ನಾವು ಈ ಕನಿಷ್ಠ 10 ವರ್ಷದಿಂದ ಪರಿಚಯ ನಮಗೆ. ಎಲ್ಲ ಸ್ವಾಮಿಗಳ ಪ್ರೀತಿಯ ಒಂದು, ಅವರ ಎಲ್ಲರ ಒಂದು ಪ್ರೀತಿಗೆ ಪಾತ್ರನಾದಂಥ, ಪ್ರೀತಿ ಗಳಿಸಿದ್ದು ಬಹಳ ಕಷ್ಟ ರೀ. ಏನೆಲ್ಲ ಗಳಿಸ್ಬೋದು ಮನುಷ್ಯ, ಪ್ರೀತಿ ಗಳಿಸಕ್ ಆಗಂಗಿಲ್ಲ ಅಂತ ಸಮಸ್ತ ಸ್ವಾಮಿಗಳ ಪ್ರೀತಿಗೆ ಪಾತ್ರರಾದಂಥ ಪರಮಾನಂದ ಸ್ವಾಮಿಗಳು ಅದು ಅನಿವಾರ್ಯ. ಏನಾದ್ರು ಮುದ್ದಳಂಬ ಗ್ರಾಮಕ್ಕೆ ಹೋದ್ರು, ಕೆಲವು ದಿವಸ ಬಿಟ್ಟು ಇವ್ರ ಹತ್ರ ಬಂದು ವೇದಾಧ್ಯಯನ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ನನಗೆ ಅನಿಸ್ತದೆ ಪ್ರಣವಾನಂದ ಮಹಾಸ್ವಾಮಿಗಳ ರೈಟ್ ಹ್ಯಾಂಡ್ ಅಂದ್ರೇ ಪರಮಾನಂದ ಸ್ವಾಮಿಗಳು ಅಂತ ಅನಿಸ್ತದೆ ನನಗೆ. ಆದರೂ ಅನಿವಾರ್ಯ. ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತುಗಳು ಬಂದಿದ್ದಾರೆ, ಚತುರ್ದಹತಿ ಸಂಯೋಗೆ ಮಿತೃದಹತಿ ವಿಯೋಗೆ ಅಂತ. ಜೀವನದಲ್ಲಿ ದುಃಖ ಅಂತರೂ ಬರುವುದೇ. ನಮಗೆ ಬೇಕಾದವರಿದ್ರೂ ದುಃಖ ಬರ್ತದ, ಬೇಡಾದವರಿದ್ರೂ ದುಃಖ ಬರ್ತದ. ಸ್ವಲ್ಪ ತಿಳ್ಕೊಳ್ರಿ ನೀವು. ಬೇಡಾದವರಿದ್ರೂ ದುಃಖ ಹೆಂಗೆ ಬರ್ತದ ಅಂತಂದ್ರೆ, ನಮ್ಮನ್ನು ಶತ್ರು ಅಂತ ಅವ ತಿಳ್ಕೊಳ್ಳಿ, ಅವ ಶತ್ರು ಅಂತ ನಾವು ತಿಳ್ಕೊಂಡ್ರು ಕೂಡ ಅವರಿಬ್ಬರ ಸಮಾಧಾನ ಆಯಿತು ಅಂತಂದ್ರೆ ಮನುಷ್ಯನಿಗೆ ದುಃಖ ಆಗ್ತದಂತ. ಅಲ್ಲದವ್ರು ಎದುರಿಗೆ ಬಂದ್ರೆ ದುಃಖ ಆಗ್ತದ. ನಿಮಗೂ ಗೊತ್ತದ, ಪ್ರಪಂಚದೊಳಗೆ ಹೋಗುತ್ತಾನೆ ಮರಿಗೆ ಸರ್ ನಿಂದಿರ್ತೀರಿ ನೀವು ಅಲ್ಲ. ಯಾಕೆ? ಸಂಯೋಗಾದ್ರೆ ಒಂದು ದುಃಖ ಕೊಡ್ತದ, ಇನ್ನೊಂದು ವಿಯೋಗ ಆಯ್ತು ಅಂದ್ರೆ ಒಂದು ದುಃಖ ಕೊಡ್ತದ. ಎಲ್ಲಿ ನಮ್ಮ ಅಟ್ಯಾಚ್ಮೆಂಟ್ ಸಂಬಂಧ ಬಹಳಷ್ಟು ಬೆಳೆದಿರ್ತದಲ್ಲ, ಅವರು ನಮ್ಮವರು ಅಂತ ಒಂದೇನೋ ಭಾವನೆಯನ್ನು ಇಟ್ಕೊಂಡಿರ್ತೀವಿ. ಅವರು ನಮ್ಮಿಂದ ದೂರ ಆಗುವ ಸಂದರ್ಭದಲ್ಲಿನೂ ಕೂಡ ಏನಾಗ್ತಂತ ಕೇಳಿದ್ರೆ ಬಹಳ ದುಃಖ ಆಗ್ತದೆ. ಅದಕ್ಕೆ ಪ್ರಣವಾನಂದಗಳು ಅವರು ಸಹಿತ ಯಾರನ್ನು ಕೂಡ ಸಚ್ಕೊಂಡವರಲ್ಲ. ಅವ್ರಿಗೆ ನಮಗೆ ಕನಿಷ್ಠ ಒಂದು 20 ವರ್ಷದ ಸಂಬಂಧ ಇದೆ. ಅವ್ರನ್ನ ನಾವು ಮುತ್ತುಳಂಬದಲ್ಲಿ ಬಿಟ್ಟು ಹೋಗಬೇಕಾದ್ರೆ ನಮ್ಮ ಕಣ್ಣೊಳಗೆ ನೀರು ಧಾರಾಕಾರ ಹರಿಸಿದ್ರು. ಯಾಕಂದ್ರೆ ಪ್ರಣವಾನಂದ ಸ್ವಾಮಿಗಳು, ನಾವು ಬೋರಿಗೆ ಮಹಾರಾಜರು
ನಮ್ಮ ಕೈವಲ್ಯ ಏನಂದ್ರು ಇನ್ನೂ ಬಹಳಷ್ಟು ಜನ ಹಬ್ಬಗಳ ಸನ್ನಿಧಾನದಲ್ಲಿದ್ದು ನಾವು ಓದ್ತಕ್ಕಂಥವ್ರು ದಿಕ್ಕಿಗೊಬ್ಬರು ಆಗಿ ಹೋದ್ರು. ಆದ್ರೆ ಅದೇನೋ ನಮ್ಮ ಭಾಗ್ಯ ಏನೋ ಸ್ವರೂಪಾನಂದರು ಅಂತ ನಮ್ಮ ಜೊತೆ ಇದ್ದವರು ಅವರು ನಾವು ಕೂಡಿ ಒಂದೇ ಮಠದಾಗ ಅದೀವಿ ಅಂದ್ರೇನೋ 10 ಕಿಲೋಮೀಟರ್ದಲ್ಲಿ ಅವ್ರದ್ದು ನಮ್ದು ಮಠ. ಇಷ್ಟನ ಬೆಳಗ್ಗೆ ಅದನ್ನೇ ಮಾತಾಡ್ರಿ, ನೀವೆಂತ ಪುಣ್ಯವಂತರಪ್ಪ. ಅದೇನೋ ಹೆಣ್ಮಕ್ಳು ಇರ್ತಾರೆ ನೋಡು, ಒಂದಿಬ್ರು ಹೆಣ್ಮಕ್ಳು ಬಹಳಷ್ಟು ಪ್ರೀತಿಯಿಂದ ಸ್ನೇಹ ಮಾಡಿದ್ರಂದ್ರ ದೇವ್ರು ಕೇಳ್ತಾರಂತ, ನಾವಿಬ್ರು ಒಂದೇ ಊರಿಗೆ ಬೀಳ್ತೀವಿ. ನೀವು ಕೇಳ್ತಾವ ದೇವ್ರ ಹೆಣ್ಮಕ್ಳು ಅಷ್ಟ ಪ್ರೀತಿ ಬಿಟ್ಟು ಹೋಗಕ್ಕೆ ಮನಸ್ಸಾಗುದಿಲ್ಲ. ನಮ್ಮ ಗಂಡ ಒಂದೇ ಊರಿಗೆ ಸಿಗೋಕ್ ಅದ್ರಾಗ ಒಂದೇ ಮನೆಗೆ ಸಿಗೋಕ್ ಅಂತಿರ್ತಾವ. ಊರು ಸಿಕ್ತಂದ್ರೆ ಮನೆ ಮೂರ ಬಿಟ್ಟು ಮಾಡ್ತಾರೆ, ನಮ್ಗೆ ಗೊತ್ತದು. ಏನ್ ಸುಖದ ಮಂದಿನೋ ಅಲ್ಲ. ಮನೆ ಅಥವಾ ಯಾವ ಹೇಳಲ್ಲ, ಮನೆ ಒಂದು ಬಾಗಿಲು 3 ಅಂತ. ಇದ್ಯಾಕೆ ದೊಡ್ಡ ಮನೆ ಹೆಂಗ್ ಮರ ಜನ ಯಾಕಂತ ಅವ ಅಂದ, ನಮ್ಮ ಊರಾಗ ಬಾಗಲಕೋಟದ ಹತ್ರ ಒಂದು ಹಳ್ಳಿಯಾಗ ಊರ ಹೆಸರು ಹೇಳೋದಿಲ್ಲ. ಯಾಕಂದ್ರೆ ನಾನು ಕೂಡ ಬಂದು ಕೇಳಬೇಕಿ ನೀವು. ಒಂದು ಮನೆಗೆ 9 ಬಾಗಿಲು ಹಚ್ಚಾರ, 1 ವರ್ಷನೇ ಒಬ್ಬ ಹೆಣ್ಮಗಳು 1 ವರ್ಷನಾಗಿ ಅಷ್ಟು ಪಾರ್ಟಿಷನ್ ಮಾಡಿಬಿಟ್ಟು ಕೇಳ್ತಿರು ಮೊದಲು. ಯಾಕಂದ್ರೆ ಪ್ರೀತಿ ಹಂಗೆ ಹೋಗ್ತಿರ್ತಾರ. ಹಾಗೆ ನೀವಿಬ್ರು ಸಮೀಪದಾಗ ಉಳಿದ್ರಿ, ನಾವಿಬ್ರು ಎಷ್ಟು ದೂರ ಅದೇವ ನೋಡು ಅಂತೇಳಿ ಬೋರಿ ಮಾಲಿಂಗೇಶ್ವರ ಮಹಾಸ್ವಾಮಿಗಳು ಅಂದ್ರು. ಹಾಗೆ ಅದು ಅಗಲುವಾಗ ಕೂಡುವುದು ಏನಂತ ಕೇಳಿದ್ರೆ ಅನಿವಾರ್ಯ, ಕೂಡುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ, ಯಾರಿಗೇನು ಮಾಡಕ್ಕೆ ಬರುದಿಲ್ಲ. ಹಾಗೆ ಇವತ್ತಿನ ದಿವಸ ಅವರ ಒಂದು ಬಲಗೈ ಬಂಟನಾಗಿದ್ದುಕೊಂಡು ಕೆಲಸ ಮಾಡಿದಂತ ಪರಮಾನಂದ ಮಹಾಸ್ವಾಮಿಗಳು ಅವರೆಲ್ಲೇ ಹೋದ್ರು. ಅವ್ರಂತ ಪುಣ್ಯ ನೋಡ್ರಿ, ಜೇಬ್ರಟ್ಟಿ ಮಠ ಮತ್ತು ಮಾಲಿಂಗಪುರದೊಂದು ಮಠ ಅವ್ರಿಗೆ ಕೊಡ್ತೀವಿ ಅಂತಾರ. ನಂತರ ಇದೊಂದು ಎರಸಂಗಿ ಮಠ, ಮತ್ತೆ ಇನ್ನೊಂದಾಗ ಮಠ ಬಂದಾವ. ಎಂತ ಭಾಗ್ಯ ರೀ. ಎಷ್ಟೋ ಜನ ಸಾಧಕರು ನಮ್ಮ ಹತ್ರ ಇದ್ದಾರೆ, ಹಬ್ಬಗಳು ಕೆಳಗೆ ಓದ್ತವ್ರು ಇನ್ನೂ ಅದಾರ. ಆದ್ರೆ ಅವ್ರಿಗೆ ಇನ್ನೂ ಎಷ್ಟು ನಾನಾ ಪ್ರಯತ್ನ ಮಾಡಿದ್ರು ಒಂದು ಮಠ ಆಗಲ್ಲ. ಇವತ್ತಿನ ದಿವಸ ನಾವೆಲ್ಲಿ ಇವರು ಪಂಚಮತಾಧೀಶರು ಪರಮಾನಂದರು ಅಂತಾರಂತ ನಾವು ಅದನ್ನೇ ಮಾತಾಡಕತ್ತಿದ್ದೆ. ನಾವು ಅದು ಎಲ್ಲರಿಗೂ ಆಗುದಿಲ್ಲ, ಅದು ಋಣಾನುಸಂಬಂಧ, ಅದು ಭಾಗ್ಯ. ಭಾಗ್ಯಂ ಫಲತಿ ಸರ್ವತ್ರ. ವಿಜ್ಞಾನ ಅಲ್ಲ, ಏನೂ ಅಲ್ಲ. ಯಾವಾತನ ಭಾಗ್ಯ ಅತ್ಯುನ್ನತವಾಗಿರುತ್ತದೆಯೋ ಅಂಥವರಿಗೆ ಅಂತ ಯಾವ ಸುಖ ಭೋಗ್ಯ ಭಾಗ್ಯ ಎಲ್ಲವೂ ದೊರೀತಾ ಇದ್ದಾವೆ. ಇವತ್ತಿನ ದಿವಸ ಅವರನ್ನ ಈ ಮಠಕ್ಕೆ ಅಧಿಕಾರಿಗಳಾಗಿ ತಾವೇನಂತ ತಿಳ್ಕೋಬೇಕು ಅಂತ ಕೇಳಿದ್ರೆ ಮಾತ್ರ ಸಣ್ಣದಾಗ ತಿಳ್ಕೊಂಡ ಸ್ವಾಮಿ ಅಲ್ಲ ತಂಗಿ ತಂದ್ಕೊಡ ಅಂತ ಕೂತಿರಿ ಗೋಮರಾಯ. ಸಾಕ್ಷಾತ್ ಭರ್ಗೋ ನರಾಕೃತಿ ಗುರು ಸಣ್ಣವಲ್ಲ, 15 ಇವತ್ತು ವಯಸ್ಸು ನೋಡಂಗಿಲ್ಲ. ಶಂಕರಾಚಾರ್ಯರು ಆ ತರುಣ ಗುರುಗಳು ವೃದ್ಧ ಶಿಷ್ಯನಿಗೆ ಹೊರದನ ಅದ್ಭುತ ಮೌನದಿಂದಲೇ ಶಂಕರಾಚಾರ್ಯರು 6 ವರ್ಷನವರು. ಉಳಿದಲ್ಲಂತ ಅವರೇನವರು ನಾಡನ ಮಿಶ್ರ ಮೊದಲಾದಂಥವ್ರು 60 ವರ್ಷನವರು. ಅವರೆಲ್ಲ ಮುಂದೆ ಕುತ್ಕೊಂಡು ಅವ್ರು ಶಾಸ್ತ್ರ ಕೇಳ್ತಿದ್ರಂತ. ಹಾಗೆ ನೋಡಾಕ ಶರೀರ ಸಣ್ಣದ, ವಯಸ್ಸು ಚಿಕ್ಕದ ಅಂತ ತಿಳ್ಕೊಂಡು ನೀವ್ಯಾರ ತಾತ್ಸಾರ ಮಾಡಿದ್ರಿ ಅಂದ್ರ ಅದಕ್ಕೆ ಒಮ್ಮೆ ಗುರು ಎಂದು ತಿಳಿದು ನರನೆಂದು ಭಾವಿಸಿದರೆ ನರಕ ತಪ್ಪದು ಅಂತ ಬರ್ಕೊಂಡು ಬಂದಿದ್ದಾರೆ. ಹಾಗೆ ಅವರಲ್ಲಿ ಅತ್ಯದ್ಭುತವಾದಂಥ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಅಂಥವ್ರನ್ನ ನೀವು ಮಠಕ್ಕೆ ಪೀಠಾಧಿಕಾರಿಗಳನ್ನಾಗಿ ಸದ್ಗುರುಗಳು ಪ್ರಣವಾನಂದ ಮಹಾಸ್ವಾಮಿಗಳು ಹಾಗೂ ನಮ್ಮ ಪೂಜ್ಯ ಗುರುಗಳು ಶ್ರೀಗಳು ತಮಗೆ ನೀಡಿದ್ದಾರೆ. ಅದನ್ನು ಸರಿಯಾಗಿ ಕಾಯ್ದುಕೊಂಡು ಅವರಿಂದ ಬರತಕ್ಕಂಥ ಕೆಲವೊಂದು ಏನೇ ಇರಲಿ ಬಾಲಾವತಿ ಸುಖಾವತಿ ಅಂತ ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಒಳ್ಳೆಯ ಮಾತುಗಳು ಹೇಳ್ತಿದ್ರು ಅಂದ್ರೆ ಚಿಕ್ಕ ಮಕ್ಕಳಾದ್ರೂ ಕೇಳಬೇಕು, ಒಂದು ಗಿಳಿ ಹೇಳಿದ್ರು ಕೇಳಬೇಕು. ಹೀಗೇನೇ ನಾವು ಯಾರು ತಾತ್ಸಾರ ಮಾಡದೆ ಅವರನ್ನು ಇಂದಿನಿಂದ ನಮ್ಮ ಗುರುವೆಂದು ಸ್ವೀಕರಿಸಿ ನೀವು ಆ ಮಾರ್ಗದಲ್ಲಿ ನಡೆದು ಧನ್ಯರಾಗ್ತೀರಿ. ಅಂತ ಧನ್ಯರಾಗ್ತಕ್ಕಂಥ ಸದ್ಬುದ್ಧಿ ಸದ್ಗುರುಗಳು ಕರುಣಿಸಲಿ ಅಂತ ಹೇಳಿ ನನ್ನ ಈ ಒಂದೆರಡು ಮಾತಿಗೆ ಮಾಡ್ತಾ ಇದ್ದೇನೆ. ಹರಿ ಓಂ ತತ್ವ. ಪೂಜ್ಯರಡಿಗಾವರುಗಳಲ್ಲಿ ಮೂಲಕ ನಾವೆಲ್ಲರೂ ಅಭಿನಂದಿಸೋಣ. ಅವರ ದಯೆ, ಕರುಣೆ, ಕೃಪೆ ಭಕ್ತಸ್ತೋಮದ ಮೇಲೆ ನಿತಾಂತ ಇರಲಿ ಅಂತ ಅವರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸ್ತೇವೆ. ಇನ್ನು ಈ ಭವ್ಯ ಸಮಾರಂಭಕ್ಕೆ ಆಗಮಿಸಿ ತಮ್ಮ ಸಮುಪಸ್ಥಿತಿಯನ್ನ ಕರುಣಿಸಿ ತಮ್ಮ ಅನುಪಮವಾದ ದಿವ್ಯ ಇನ್ನು ಮುಂದೆ ಉಪದೇಶಾಮೃತ ಕಾರ್ಯಕ್ರಮ ಮುಂದುವರಿತಾ ಇದೆ. ಪರಮ ಪೂಜ್ಯರು ಪತ್ರಕರ್ತರಾಗಿರ್ತಕ್ಕಂಥ ಪರಮಾನಂದ ಮಹಾಸ್ವಾಮಿಗಳವರು ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ಚಪ್ಪಾಳೆ ತಟ್ಟುವ ಮೂಲಕ ನಾವು ಕೂಡ ಇವತ್ತು ಬಹಳ ಸಂತಸದ ಸಂಭ್ರಮದ ಪಟ್ಟಾಭಿಷೇಕ ಯಾವ ಈ ಪಾವನಮಯ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಶರಣಸ್ಥಳೀಯರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ ಇವತ್ತು ನಿಮಗೆಲ್ಲ ಬಹಳ ಸಂತೋಷ.
ಆದ್ರೆ ನಮಗೇನೋ ಕಳ್ಕೊಂಡಂತ ಅನುಭವ. ಹೇಳಿದ್ರಲ್ಲ, ಜೀವನನೇ ಹೀಗೆ ಸಂಯೋಗ ವಿಯೋಗ ಸಂಯೋಗ ವಿಯೋಗ. ಇದು ಜೀವನದ ಅವಿಭಾಜ್ಯ ಸಂಗತಿ. ಕೂಡಿದ್ದು ಅದೆಲ್ಲ ಬೇಕು. ಇದು ಪ್ರಕೃತಿಯ ನೇಮ, ಪರಮಾತ್ಮನ ನೇಮ. ನಾವು ನೀವೆಲ್ಲ ಇಲ್ಲಿ ಕೂಡಿವಿ. ಇವತ್ತ ಇನ್ನೊಂದು 1 ಗಂಟೆ 1.5 ಗಂಟೆ ಬಿಟ್ಟು ಎಲ್ಲರ ಆಗಲಿ ಹೋಗ್ಬಿಡ್ತೀವಿ. ಹಾಗೆ ನಾನು ಮುಸಲಮ್ಮ ಗ್ರಾಮಕ್ಕೆ ಸುಮಾರು 15 ವರ್ಷಗಳ ಹಿಂದೆ 96ರೊಳಗ ಸದ್ಗುರುಗಳ ಆಣತಿಯಂತೆ, ಬೀದರ್ನ ಶ್ರೀಗಳವರ ಆಜ್ಞೆಯಂತೆ ನಾನು ಮುಸಲಮ್ಮ ಗ್ರಾಮಕ್ಕೆ ಬಂದಾಗ ಇಂಥದೇ ಸಮಾರಂಭ. ಅವಾಗನು ನೋಡ್ಕೊಂಡು ಬಾ ಅಂತ ಕಳಿಸಿದ್ರು. ಮೊದಲು ನೀವು ಕಳಿಸ್ತಿರಲ್ಲ, ಹಂಗೆ ನಮಗೂ ಕಳಿಸಿದ್ರು ನೋಡ್ಕೊಂಡ್ಬರ್ಲಂತೆ. ಅಲ್ಲಿ ನಾನು ಪ್ರಥಮ ಬಾರಿಗೆ ಪ್ರವಚನಕ್ಕೆ ಹೋದಾಗ, ಆ ಮಠ ನೋಡ್ಲಿಕ್ಕೆ ಪ್ರವಚನಕ್ಕೆ ಹೋದಾಗ ಸುಮಾರು 15 ವರ್ಷಗಳ ಹಿಂದೆ ಚಸ್ಮಾ ಹಾಕಿದಂತ ಈ ಸಣ್ಣ ಮಗು, ಸಣ್ಣ ಹುಡುಗ ಅವಾಗ ನಮ್ಮ ಬ್ಯಾಗ್ ತಗೊಂಡು ಓಡೋದು ನಮ್ಮ ಬೆನ್ನಿಂದ ಸೇವಾ ಮಾಡುವಾಗ ನಮಗನಿಸ್ತಿತ್ತು, ಏನೋ ತೀರ್ಗದ ಕಳ ಅದ, ಮುಂದೇನೋ ಇದು ಅಂತಾರಲ್ಲ ಒಂದು ಮಾತು. ಏನಂದ್ರೆ ಅದು ಮರವಾಗುವಂತದ್ದನ್ನ ಸಸಿ ಇದ್ದಾಗಲೇ ನಾವು ಗುರುತಿಸ್ತೀವಿ, ಮರವನ್ನ ಮೊಳಕೆಯಲ್ಲಿಯೇ ಗುರುತಿಸ್ತೀವಿ ಅಂತಂದಾಗ ನಮಗನಿಸಿತ್ತು ಏನೋ ಒಂದಿಷ್ಟು ಪುಣ್ಯದ ಕಣ ಇಲ್ಲಿ ಇದ್ದಂಗೆ ಕಾಣ್ತದ, ಈ ಹುಡುಗ ಮುಂದ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ನಮಗನಿಸಿತ್ತು. ಇವತ್ತು ಸದ್ಗುರುನಾಥನ ಕೃಪೆಯಿಂದ ಇವತ್ತು ಇಂಥ ಒಂದು ಮಠದ ಅಧಿಕಾರಿಗಳಾಗಿ ಸದ್ಗುರುಗಳಾಗಿ ಹೊರಹೊಮ್ಮಿದ್ದಾರೆ. ಅದು ಸದ್ಗುರುನಾಥನ ಮಹಾಕೃಪಾ ಅನ್ನಬೇಕೆಂದು. ನಿಮಗೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಪರಮಾನಂದ ಸ್ವಾಮಿಗಳು ಈ ಮಠಾಧಿಕಾರಿಗಳಾದದ್ದು, ಸನ್ಯಾಸಿಗಳಾದದ್ದು ಒಂದು ಪವಾಡ ಸದೃಶನೇ ಅನ್ನಿಸ್ತದೆ ನನಗೆ. 2010ರೊಳಗೆ ನಿರಾವಾರ ಸಂತರಾಗಿರ್ತಕ್ಕಂಥ ಪರಮ ಪೂಜ್ಯ ಜ್ಞಾನದೇಗುಲ ಸಿದ್ದೇಶ್ವರಪ್ಪಗಳವರು ಮುಜರಂಬ ಶ್ರೀಯುಗದಲ್ಲಿ ಸುಮಾರು 1 ತಿಂಗಳ ಪರ್ಯಂತ ತಮ್ಮ ಜ್ಞಾನೋಪದೇಶವನ್ನ ಮುಜರಂಬ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರಿಗೆ ತಮ್ಮ ದಿವ್ಯಾಮೃತವನ್ನು ಜ್ಞಾನಾಮೃತವನ್ನು ದಯಪಾಲಿಸಿದ್ರು. 1 ತಿಂಗಳ ಪರ್ಯಂತ ಅಲ್ಲಿಟ್ಟು ಎಲ್ಲರಿಗೂ ದಿನ 15-20 ಸಾವಿರ ಜನ ಸೇರ್ತಿತ್ತು. ಭವ್ಯವಾದಂಥ ಸಮಾರಂಭ ನೆರವೇರಿತು. ಅಲ್ಲಿ ಪ್ರತಿನಿತ್ಯ ಆಗಾಗ ನಡೆಯುವಂತ ಸುಮಾರು 5-6 ಕಾರ್ಯಕ್ರಮಗಳಲ್ಲಿ, ಪ್ರತಿನಿತ್ಯದ ಕಾರ್ಯಕ್ರಮಗಳಲ್ಲಿ ಪರಮಾನಂದ ಸ್ವಾಮಿಗಳು ಸಮರ್ಥವಾಗಿ ಸಂಚಾಲನೆಯನ್ನು ಮಾಡುತ್ತಿದ್ರು. ಮಧ್ಯಾಹ್ನದ ಸಮಯದಲ್ಲಿ ಶಾಸ್ತ್ರಗೋಷ್ಠಿ ನಡೀತಾ ಇತ್ತು, ಚಿಂತನ ನಡೆಯುತ್ತಿತ್ತು. ಸದ್ಗುರು ಸಿದ್ದೇಶ್ವರಪ್ಪಂಗಳವರು ನಮಗೆ ಬರುವಂತಹ ಸಂಶಯಗಳನ್ನ ಅಲ್ಲಲ್ಲಿ ಪರಿಹರಿಸ್ತಾ ಇದ್ರು. ಆ ಚರ್ಚೆಯಲ್ಲಿ ಈತ ಭಾಗವಹಿಸಿದ್ದ. ಅವಾಗ ಅವರು ಗುರುತಿಸಿದ್ರೇನೋ ಒಂದು ಮಾತು ಹೇಳ್ತಾರೆ, ಗಡಕೀಟ ನ್ಯಾಯ ಅಂತ ನಿಜವನ್ನ ಹೇಳ್ತಾರೆ, ಭೃಂಗಕೀಟ ನ್ಯಾಯ ಅಂತ ಹೇಳ್ತಾರೆ. ಇದು ಭೃಂಗ ಏನು ಮಾಡ್ತದಂತ ಕೀಟವನ್ನ ಭೃಂಗವನ್ನಾಗಿ ಮಾಡ್ತದೆ. ಅದು ಹೆಂಗ್ ಮಾಡ್ತದೆ ಅಂತಂದ್ರೆ ಆ ಭೃಂಗ ಅಂದ್ರೆ ತಿಳಿದ್ಮೇಲೆ ಕುಟಿ ಕುಟಾರ ಅಂತ ಅದೇನು ಮಾಡ್ತದ, ಆ ಕೀಟಗಳ ಸಮೀಪ ಹೋಗಿ ಯಾವ ಭೃಂಗವು ನಾದ ಮಾಡ್ತದಂತೆ. ನಾದ ಮಾಡಿದಾಗ ಯಾವ ಕೀಟ ಮುಖ ಮೇಲೆತ್ತಿ ನೋಡ್ತದಲ್ಲ ಅದನ್ನು ಮಾತ್ರ ಗ್ರಹಿಸಿ ತನ್ನ ಮಣ್ಣಿನ ಮನೆಯಲ್ಲಿ ತಂದಿಟ್ಟು ಬಾಗಲ ಮುಚ್ಚಿ ನಾದ ಮಾಡ್ತಿರ್ತದಂತ. ಈ ಕೀಟ ಆ ಯಾವ ಭೃಂಗದ ಧ್ಯಾನ ಮಾಡ್ತದ, ಭಯದಿಂದಲೋ ಅಥವಾ ನಾದಕ್ಕೆ ಮನಸ್ಸೋತೋ ಆ ಭೃಂಗವನ್ನ ನೆನೆಸಿ ಭೃಂಗವನ್ನ ಚಿಂತಿಸಿ ಧ್ಯಾನಿಸಿ ಕೀಟ ಹೋಗಿ ಭೃಂಗ ಆಗ್ತದಂತ. ಕೀಟ ಹೋಗಿ ಭೃಂಗ ಆಗ್ತದ. ಆ ಕೀಟ ಹೋಗಿ ಭೃಂಗ ಆಗ್ಲಿಕ್ಕೆ ಯಾವ ಈ ಭೃಂಗವು ಕೀಟವನ್ನ ತಂದಿಟ್ಟು ಅದನ್ನ ಜೋಪಾನ ಮಾಡ್ತದೆ, ಅದನ್ನ ಕೀಟವನ್ನ ಭೃಂಗವನ್ನಾಗಿ
ತಂದು ತನ್ನ ಮನೆಯಲ್ಲಿ ಇಡ್ತದೆ. ಆದ್ರೆ ಯಾವ ಕೀಟವನ್ನು ತರ್ತದೆ ಅಂತಂದ್ರೆ ಅದನ್ನಾದ ಮಾಡುವಾಗ ಯಾವ ಕೀಟ ತಲೆ ಮೇಲೆ ನೋಡ್ರಿ ಅದನ್ನ ಹಿಡ್ಕೊಂಡ್ಬರ್ತಂತ. ಹಂಗ ಸಿದ್ದೇಶ್ವರ ಸ್ವಾಮಿಗಳವರು ಅವ್ರು ಗುರ್ತೈಸಿದ್ರೇನು ಅಲ್ಲಿ ಬಹಳ ಜನ ಸಾಧಕರು ಒಂದು ಸಲವೇ ಯಾವ ತುಳುಕಿ ನಾಳಾದ ಇದರ ಮ್ಯಾಲ ಒಟ್ಟಿನ ಮ್ಯಾಗ ವಾಕಿಂಗ್ ಮಾಡುವಾಗ ಒಬ್ಬ ಸಾಧಕ ಬಂದು ನಾನು ಸನ್ಯಾಸಿ ಆಗ್ತೀನಿ, ತಾವು ಅಪ್ಪಣೆ ಕೊಡಬೇಕು, ನನಗೆ ಸನ್ಯಾಸಿ ಮಾಡಬೇಕು ಅಂತ ಕೇಳಿದ್ರೆ ಓದಪ್ಪ ಚಂದ ಓದು ಅಂತಂದ್ರೆ ಅವರು. ಆದ್ರೆ ಯಾವ ವಿಚಾರ ಇಲ್ಲದೇ ಪರಮಾನಂದ ಸ್ವಾಮಿಗೆ ನೀನು ಸನ್ಯಾಸಿ ಆಗಬೇಕು, ಸಮರ್ಥ ಸನ್ಯಾಸಿ ಆಗದಂತ ಆದೇಶ ಹೊರಡಿಸಿದರು. ಅವತ್ತು ನಡೆದ ದಿನ ಬಹಳ ನಾಟಕೀಯವಾಗಿತ್ತು. ನಮ್ಮ ಮುಸ್ಲಿಮ ಗ್ರಾಮದ 4 ಜನ ಹಿರಿಯರು ಸುಮ್ಮನೆ ಸಹಜವಾಗಿ ಮಾತನಾಡ್ತಾ ಕುಳಿತಾಗ ಇಲ್ಲಿ ಬಂದಿದ್ದಾರೆ ನಮ್ಮ ಕೆ ಸರ್, ಎಸ್ ಕೆ ಸರ್, ಸುಭಾಷ್ ಪಾಟೀಲ್ ಮತ್ತು ನಮ್ಮ ಪ್ರಕಾಶ್ ಅವರು, ಇವರೆಲ್ಲ ಮಾತನಾಡ್ತಾ ಕುಂತಾಗ ಸಿದ್ದೇಶ್ವರಪ್ಪಂಗರವರು ಅಂದ್ರೆ ಏನಂತ, ಇಷ್ಟು ದಿವಸ ನಿಮ್ಮ ಊರಾಗ 1 ತಿಂಗಳ ಪರ್ಯಂತರ ಪ್ರವಚನ ನಡೆದಾಗ ಇದನ್ನ ಕೇಳಿ ನೀವು ಸಂಸಾರ ಬಿಟ್ಟು ಬರಬೇಕು, ಇದ್ರಾಗ ನೀವು 4 ಮಂದಾಗ ಒಬ್ಬರ ಸನ್ಯಾಸಿ ಆಗ್ಬೇಕಂದಾಗ ನಮ್ಮ ಎಸ್ ಕೆ ಅವರಂದ್ರು ನಾವಿನ್ನ ಬಹಳ ಸಿಕ್ಕಾಕೊಂಡು ಕುಂತೀವಿ ಸಂಸಾರದಾಗ, ಖಾಲಿ ಇದ್ದವನ್ರಿ ಒಬ್ಬನೇ ನೋಡ್ರಿ ಅಂತ ಕೈ ಮಾಡಿ ತೋರಿಸಿದ್ರು ಪರಮಾನಂದಗ. ಅವಾಗ ಸಿದ್ದೇಶ್ವರ ಅಪ್ಪಂಗಳವರು ಅಂದ್ರೆ ನೀನು ನಾಳೆ ಸನ್ಯಾಸಿ ಆಗಬೇಕು. ಇದು ಸಾಮಾನ್ಯ ಮಾತಲ್ರಿ. ನಾಳೆ ಸನ್ಯಾಸಿ ಆಗಬೇಕಂತ ಅಪ್ಪಣೆ ಕೊಡಿಸಿದಾಗ, ಗುರುಗಳಿಂದ ಸನ್ಯಾಸ ಸ್ವೀಕರಿಸಬೇಕು ನಾಳೆ ನೀನು ಅಂತ ಅಪ್ಪಣೆ ಕೊಡಿಸಿದಾಗ ಹಿಂದೆ ಮುಂದೆ ವಿಚಾರ ಮಾಡದೇನೆ ದೊಡ್ಡವರ ಆದೇಶ ಮಾಡ್ತಾರಂತ ತಿಳ್ಕೊಂಡು ಹೊತ್ತು ಹೊಂದೋದ್ರಾಗನ ಎಲ್ಲಾ ಸಂಸಾರವನ್ನ ತೊರೆಯೋದು ಬಹಳ ಕಷ್ಟದ. ಸುಮ್ಮಲ್ಲ ಸುಲಭೈತಿ. ಈ ಪ್ರವಚನ ಬಿಟ್ಕೊಂಡು ಎಲ್ಲಿಗೆ ಬರೋದು ನೀವು ಈಗ ಮನೆಗೆ ಯಾಕ ಬಿಡೋದು ಬಹಳ ಹೈರಾಣ ಐತಿ. ಹೊತ್ತು ಹೊಂದೋದ ನಿಶ್ಚಯ ಮಾಡಿದ್ರು ಅವರು. ಅದೇನ್ರಿ ಆಯ್ತು ಗುರುಗಳ ಅಪ್ಪಣೆ ಕೊಡ್ತಿದ್ದಾರೆ ಸನ್ಯಾಸಿ ಆಗದಂದ್ರೆ ಸನ್ಯಾಸಿ ಆಗದೇನ್ರಿ. ರಾತ್ರಿ 10 ಗಂಟೆ ನಿರ್ಣಯ ಆಗ್ಯದ, ಹೊತ್ತು ಹೊಂದೋದಕ್ಕೆ ಸನ್ಯಾಸಿ ಆದರು. ಇವತ್ತ ನೋಡ್ರಿ ಋಣಾನು ಬಂದ ಎಲ್ಲೆಲ್ಲಿ ಋಣಾನು ಬಂದರು ಬೇಡ ಪಶುಪಕ್ಷಿಸುತ್ತಾಲಯ. ಋಣ ಎಲ್ಲೆಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಡಿ.ವಿ.ಜಿ. ಭಾಷೆಯಿಂದ ಒಂದು ಮಾತು ಹೇಳ್ತಾರೆ, ಬದುಕು ಜಟಕ ಬಂಡಿ ವಿಧಿಯದರ ಸಾಯೇಗ ಕುದುರ ನೀನವನು ಬೇಡದಂತೆ ಮದುವೆಗೂ ಮಸಣಕ್ಕೂ ಹೋಗಂದ ಕಡೆಗೂಡು ಬದುಕುಸಿಯೇ ನನಗಿರುವುದು ಮಂಕುತಿಮ್ಮ. ನಮ್ಮೆಲ್ಲರ ಬದುಕು ಒಂದು ಜಟಗಾ ಬಂಡಿ ಇದ್ದಂಗ. ಜಟಗಾ ಬಂಡಿ ಎಳಲಿಕ್ಕೊಂದು ಕುದುರೆ ಇರ್ತವಲ್ಲ, ಆ ಕುದುರೆ ನೀನು. ಕುದುರೆಗೆ ಸ್ವಾತಂತ್ರ್ಯ ಇಲ್ಲ. ಅಲ್ಲಿ ಒಬ್ಬ ಆ ಟಾಂಗ ಹೊಡೆಯುವಂತ ಟಾಂಗವಾಡ ಇರ್ತಾನಲ್ಲ, ಅವ ಎತ್ತ ಓಡಿಸಿಕೊಂಡು ಹೋಗ್ತಾನ, ಅತ್ತ ಹೋಗಬೇಕು. ಹಾಗೆ ನಮ್ಮ ಬದುಕು ಹಾಗೆ ಜಟಗಾ ಬಂಡಿದ್ದಂಗ, ಅದಕ್ಕೆ ಹೂಡಿದ ಕುದುರೆ ನಾವಿದ್ದಂಗ. ಯಾವ ನಮ್ಮ ಪ್ರಾರಬ್ಧ ವಿಧಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಹೇಳಕ್ ಬರಂಗಿಲ್ಲ. ಇವತ್ತ ಸದ್ಗುರು ಅಪ್ಪಂಗಳವರು 2 ವರ್ಷಗಳ ಹಿಂದ ಅಭಿನವ ಅಪ್ಪಂಗಳವರು ಇಲ್ಲಿ ಬಂದಿದ್ರು ನೋಡ್ರಿ. ಇಲ್ಲಿನೂ ಕೂಡ ಬೇರೆ ಒಬ್ಬ ಸಾಧಕರಿಗೆ ಈರಣ್ಣ ಅಂತ ಒಬ್ಬರು ಸಾಧಕರು ಅವ್ರಿಗೆ ಇಲ್ಲಿ ನೇಮನ ಮಾಡೋದಿತ್ತು. ಅವನು ಯಾಕೋ ಒಲ್ಲೆಂದ ಇಲ್ಲ ಇಷ್ಟೇ ಎಂತ ಒಳ್ಳೆಯವರು ಇವತ್ತು ಬಂದಿದ್ದು ಹೆಂಗಾಗ್ತಿತ್ತು ಅರಿವತ್ತು ಅವ್ರಿಗೆ ಏನು ಋಣ ಇಲ್ಲ. ಏನ್ ಮಾಡೋದು, ಅವನು ಒಲ್ಲಂದ ತಕ್ಷಣ ಅಪ್ಪಂಗಳವರು ನೀ ಮಠಕ್ಕೆ ಆಗಬೇಕು. ಅದು 10 ನಿಮಿಷದಾಗ ನಿರ್ಣಯ, ನೀವು ಮಠಕ್ಕೆ ಆಗಬೇಕಂತ ಅಪ್ಪಣೆ ಕೊಡಿಸಿದಾಗ ಯಾವ ಒಂದು ವಿಚಾರ ಮಾಡ್ದಾನೆ ಒಪ್ಪಿಕೊಂಡ್ರು. ಎಲ್ಲಾ ಎಳವಂತಿಗೆ ಸದಸ್ಯರು ಸೇರಿ ಬಹಳ ವೈಭವದ ಸಮಾರಂಭ. ನಮಗನಿಸಿರ್ಲಿಲ್ಲ, ಸಣ್ಣ ಗ್ರಾಮ, ಸಣ್ಣ ಹಳ್ಳಿ ಎಳವಂತಿಗೆ ಅಂದ್ರೆ ಬಹಳ ದೊಡ್ಡ ಊರಲ್ಲ, ಹೆಂಗಾಗ್ತದೋ ಏನೋ ಅಂತ ವಿಚಾರದಲ್ಲಿದ್ದೆವು. ಎಳಸಂಗಿ ಬಹಳ ಸಣ್ಣ ಹಳ್ಳಿ, ಹೆಂಗಾಗ್ತದೋ ಏನೋ ಅಂತ ನಾವು ಬಹಳ ಎದೆಗುದಿಯಲ್ಲಿದ್ದೆವು. ಒಂದು ಆಶ್ಚರ್ಯ ಅಂದ್ರೆ ಈ ಊರು ತುಂಬ ಎಲ್ಲರೂ ಬರೀ ಪೊಲೀಸರೇ, ಊರು ತುಂಬ ಪೊಲೀಸರೇ. ಬಹಳ ಜನ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಇಲ್ಲಿದ್ದಾರೆ. ಎಲ್ಲರೂ ಸೇರಿ ಬಹಳ ಸಂಭ್ರಮದ ಕಾರ್ಯಕ್ರಮವನ್ನ ಮಾಡಿದ್ದಾರೆ, ಬಹಳ ಸೇವಾ ಮಾಡಿದ್ದಾರೆ. ಏನಂತೀವಿ ಅದನ್ನೆಲ್ಲ ಒದಗಿಸಿಕೊಟ್ಟು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮತ್ತಿಷ್ಟು ಕಡೆ ಬಂದದ್ದು ಅಂತಂದ್ರೆ ಇಂಚಲ ಶ್ರೀಗಳು, ಬೀದರದ ಶ್ರೀಗಳು ಆಗಮಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ, ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ, ದರ್ಶನವನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಹೆಚ್ಚು ಕಳೆ ಹೊಂದುವಂತದ್ದಾಗಿದೆ. ಪರಮಾನಂದರಿಗೆ ನಾವು ಹೇಳೋದಿಷ್ಟೇ, ಇಲ್ಲೇ ಇರ್ರಿ, ನೀವೇನಪ್ಪ ಅಂದ್ರೆ ಆನಂದವಾಗಿರ್ರಿ. ನಮ್ಮ ಜೀವನ ಇವಾಗ ತತ್ವೋಪದೇಶಕ್ಕೆ ಸಮರ್ಪಣೆಯಾಗಿದೆ. ಸಮಾಜಕ್ಕೆ ನಾವೊಬ್ಬ ಕೊಡುಗೆಯಾಗಿ ಬದುಕಬೇಕೇ ವಿನ ಏನೇನೋ ಕಷ್ಟಗಳು ಬರ್ತಾವೆ ಸಮಾಜದಲ್ಲಿ ಬಾಳುವಾಗ. ಅದರಾಗಿ ಹಳ್ಳಿಯೊಳಗ
ಸ್ವಾಮಿಯಾಗಿ ಬದುಕೋದು ಬಹಳ ಕಷ್ಟ. ಅವನೇ ಕರೀತಾನೆ ಸ್ವಾಮಿ, ಇವನೇ ಕರೀತಾನೆ, ಇವೆಲ್ಲ ಏನೇನೋ ಕಿರಿಕಿರಿ ಇರ್ತಾವ. ಅದು ಯಾವುದನ್ನು ಗೊಡವೆ ಹಚ್ಚಿಕೊಳ್ಳದೇನೆ ಆರೂಢರ ದಿವ್ಯ ಸಂದೇಶವನ್ನು ಸಾರ್ತಾ ಯೋಗ್ಯ ಸ್ವಾಮಿಯಾಗಿ ಆರೂಢ ಪರಂಪರೆಗೆ ನೀವು ಕುಲತಿಲಕರಾಗಿ ಬದುಕ್ರಿ ಎಂಬ ಮಾತನ್ನು ಹೇಳ್ತಾ, ಅದಕ್ಕೆ ಎಲ್ಲಾ ಶ್ರೀಗಳ ಆಶೀರ್ವಾದ ಇರಲಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹೊರ ಹೋಗಿದ್ದಾರೆ ಪೂಜ್ಯರಿಗೆ ಅವರ ನಾವು ಅಭಿನಂದಿಸೋಣ. ಇನ್ನೋರ್ವ ಮಹನೀಯರು ಅಹರ್ಗೇಡದ ಕೈವಲ್ಯಾನಂದ ಮಹಾಸ್ವಾಮಿಗಳು ದಯವಿಟ್ಟು ವಿಚಾರ ನಡೀತಾ ಇದೆ. ಚಪ್ಪಾಳೆ ತಟ್ಟುವ ಮೂಲಕ ನಾವು ಅವರಿಗೆ ಅಭಿನಂದಿಸೋಣ. ಈ ಮಂಗಲಮಯ ಸಮಾರಂಭ ಸರ್ವತೋಮುಖ ಯಶಸ್ವಿಯಾಗಲು ಒಂದು ಭಾಗ ಸಂಗೀತ. ಆ ಸಂಗೀತ ಸದ್ಗುರುಗಳ ದಯೆ ಕರುಣೆ ಕೃಪೆ ಅವ್ರ ಮೇಲೆ ಇರಲಿ ಅಂತ ಗುರುಚರಣದಲ್ಲಿ ಪ್ರಾರ್ಥಿಸ್ತೇವೆ. ಇನ್ನು ಅಷ್ಟೇ ಸಮರ್ಥವಾಗಿ ತಬಲಾ ಸಾಥ್ ನೀಡಿರ್ತಕ್ಕಂತಹ ನಮ್ಮ ಆಳಂದ ತಾಲೂಕಿನ ಎಲೆಮರಿಯ ಕಾಯಿಯಂತೆ ಬಹಳಷ್ಟು ಸಾಧನೆಯನ್ನು ಚಪ್ಪಾಳೆ ತಟ್ಟುವ ಮೂಲಕ ನಾವು ಅವರಿಗೆ ಗೌರವಿಸೋಣ. ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸೋಣ. ಪೂಜ್ಯಪಾದ ಶ್ರೀಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ತಾವೆಲ್ಲರೂ ಶಿವಾಯ ನಮಃ ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರುವ ವಿಜಾಪುರದ ಅಭಿನವ ಶ್ರೀಗಳವರು, ಈ ಊರಿನವರಾಗಿರುವ ಗುರುಪಾದಲಿಂಗ ಮಹಾಸ್ವಾಮಿಗಳವರು ಪರಮಾನಂದ ಮಹಾಸ್ವಾಮಿಗಳನ್ನ ವೇದಿಕೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಕಟ್ಟುವ ಮೂಲಕ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಶ್ರೀಮಠದ ಪೀಠವನ್ನು ಅಲಂಕರಿಸಿ ಸಮಸ್ತ ಭಕ್ತಸ್ತೋಮಕ್ಕೆ ಆಸರೆಯಾಗಿ ಅವರ ಅಂತರಂಗದಲ್ಲಿ ಶಿವಾಯ ನಮಃ 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 ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಪರಮಾನಂದ ಮಹಾಸ್ವಾಮಿಗಳು ಸಿಂಹಾಸನಾರೋಹಣವನ್ನು ಮಾಡ್ತಾ ಇದ್ದಾರೆ. ಸದ್ಗುರು ಪರಮಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಗುರು ಪರಮಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಪರಮಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಪರಮಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಪರಮಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಸ್ವಾಮಿಗಳವರಿಗೆ ರೇಷ್ಮೆ ಮನೆಯನ್ನು ಹೋಗಕ್ಕೆ ಆಶೀರ್ವದಿಸ್ತಾ ಇದ್ದಾರೆ. ಸದ್ಗುರುಗಳ ದಯೆ ಕರುಣೆ ಕೃಪೆ ನಿರಂತರ ಅವರ ಮೇಲೆ ಇರಲಿ ಅಂತ ಗುರುಚರಣದಲ್ಲಿ ಪ್ರಾರ್ಥಿಸ್ತೇವೆ. ಇನ್ನೊಂದು ಪರಮ ಪೂಜ್ಯರು ಪ್ರಾತಸ್ಮರಣೀಯರಾಗಿರುವ ಬೀದರಿನ ಸದ್ಗುರು ಅಪ್ಪಾಜಿಯವರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಪಾದಪದ್ಮಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು.
ಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಚ್ಚಿದಾನಂದ ಘನ ಗುರುದೇವರ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯನ್ನು ಅಲಂಕರಿಸಿದ ಪ್ರಾತಸ್ಮರಣೀಯರಾದ ಈ ಮಹಾಸಭೆಯ ಸನ್ನಿಧಾನವನ್ನು ವಹಿಸಿದ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಚರಣಗಳಿಗೆ ವಂದಿಸಿ ಈ ಕಾರ್ಯಕ್ರಮದ ರೂವಾರಿಗಳಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಅಭಿನವ ಸುಪುತ್ರ ಸ್ವಾಮಿಗಳ ಪಾದಗಳಿಗೆ ಕೊಡಮಟ್ಟು ಅವರಿವರೆನ್ನದೇ ಸಮಸ್ತ ಗುರುಗಳ ಪಾದಗಳಿಗೆ ನಮನಗಳನ್ನು ಸಮರ್ಪಿಸಿ ಈ ಭವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಳಸಂಗಿ ಮಠದ ಉತ್ತರಾಧಿಕಾರಿ ಉತ್ಸವದಲ್ಲಿ ಪಾಲ್ಗೊಂಡು ಸಂತೋಷ ಪಡುವ ಸಮಸ್ತ ಸದ್ಗುರು ಭಕ್ತರ ಪವಿತ್ರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳೆದುವ ಆ ಪರಶಿವನಿಗೂ ನಮಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಇವತ್ತ ಕಾರ್ಯಕ್ರಮದ ಮುಕ್ತಾಯ ದಿವಸ, ಇವತ್ತು ಕೇಳಿ ಆನಂದ ಪಡೋದು. ಈ ಕಿವಿ ತುಂಬ ಕೇಳೋ ಕೆಲಸ ಇಲ್ಲಿಗೆ, ಬಾಯಿ ತುಂಬ ಊಟ ಮಾಡೋದಕ್ಕೆ ಹೋಗೋದು. ಈಗ ನಿಮ್ಮ ಊಟದೊಳಗೆ ನಾವು ಮಧ್ಯದಲ್ಲಿ ಗಡಬಡ ಮಾಡಬಾರ್ದು ಅಂತ ಒಂದೆರಡು ಮಾತು ನಿಮಗೆ ಅಡುಗೆ ತಯಾರಾಗುತ್ತಕ್ಕ. ಅಷ್ಟು ಸಲುವಾಗಿ ನೀವು ಹೆಂಗಾರ ಮುಂದೆ ದೂಡಕ್ಕೆ ನಮ್ಗೆ ಹೆಚ್ಚಾಗಿದೆ ಅಷ್ಟೇ, ಪುರೋಹಿತನ ಸಲುವಾಗಿ ಅಲ್ಲ. ಅಡುಗೆನೂ ತಯಾರಾಗಿರ್ತದ, ನಿಮ್ಮ ಹೊಟ್ಟೆನೂ ತಯಾರಾಗಿರ್ಬೇಕು, ಈಗ ಹಸುವಾಗಿರ್ಬೇಕು. ಅದಕ್ಕೆ ಒಂದು 4 ಮಾತುಗಳನ್ನು ಇನ್ನೂ ಪೂಜ್ಯರು ಮಾತನಾಡುವವರಿದ್ದಾರೆ. ಭಾರತೀಯಪ್ಪ ಅವ್ರಿಗೆ ಬಳ್ಳಾರಿಗೆ ಹೋಗುವುದ, ಬಹಳ ಎಲ್ಲರೂ ಒತ್ತಡದಾಗಿದ್ದೇವೆ. ಬಹುಶಃ ನಮ್ಮ ಪರಮರಾಮರು ಹೇಳಿದ್ರು, ನೀವೆಲ್ಲ ಗಂಟು ಕಟ್ಟಿ ಇರ್ತೀರಿ ಅಂತ. ನೀವು ಕೋಲಾಗಿ ಇಟ್ಟಿರ್ಬೇಕು, ನಾವು ಕಾರ್ನಾಗ ತೊಗೊಂಡು ಬಂದೇವಿ ಹೋಗಾಕ, ಬಿಟ್ಟು ಹೋಗಾಕ ಕಾರ್ನಾಗ ತೊಗೊಂಡು ಬಂದೇವಿ. ಅದಕ್ಕೆ ಎಲ್ಲರೂ ಗಡಬಡ್ದಾಗ ನಿಮ್ಗಿದ್ದು ಭಾಳ ಗಡಬಡದ. ಬಹುಶಃ ನಿಮಗೆ ಸಿಕ್ಕ ಸೌಡ್ನು ಸ್ವಾಮಿಗಳಿಗೆ ಸಿಗುವುದಿಲ್ಲ. ನಾವಂತೇವೆ ನಿಮಗೆ ಸೌಡ ಸಿಗಂಗಿಲ್ಲ ಅಂತ. ನಿಮ್ಗೆ 4 ಪಟ್ಟು ಸೌಡು ಹುಡುಗಿಲ್ಲ, ದಿನಕ್ಕೆ 4 ವರ್ಷ ತಿರುಗಾಡ್ಬೇಕು. ಅವರು ಎಲ್ಲ ಗಡಬಡದಾಗೆ ಅದ. ಇವತ್ತು ಬಹಳ ಸುಂದರವಾದ ಒಂದು ವಿಷಯ 2 ಮಾತಿನೊಳಗೆ ಹೇಳಿ ಮುಗಿಸ್ತೇನೆ. ಇವತ್ತೇನಿಟ್ಟಾರ ಅಂದ್ರೆ ನಗರೋರಧಿಕಂ 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 ಶಿವಶಾಸನತಃ. ಇದು ಪರಮಾತ್ಮನ ವಾಣಿಯಲ್ಲ. ಯಾರೇ ಮಾತಾಡಿದ್ರೆ ಅವ್ರು ಕಿಮ್ಮತ್ತಿರಂಗಿಲ್ಲ. ಅಂದ್ರೆ ಅಕಸ್ಮಾತ್ ಇವತ್ತು ಪ್ರಧಾನಮಂತ್ರಿ, ರಕ್ಷಣಾ ಮಂತ್ರಿ, ನಿಮ್ಮ ಗುಲ್ಬರ್ಗ DC SP ಮಾತಾಡಿದ್ರೆ 100 ಹೆಣ ಬೀಳ್ತಾವ. ಫಾಯರ್ ಅಂದ್ರೆ ಇಷ್ಟೇ ಫಾಯರ್ ಅಂದಾದ್ರೆ 100 ಹೆಣ ಬೀಳ್ತಾವ. ನಮ್ಮ ರಕ್ಷಣಾ ಅಥವಾ ಏನಪ್ಪ ಅಂತ ಕೇಳಿದ್ರೆ ಜನರಲ್ ಏನದ ಮಿಲಿಟರಿದು ಅವ ಸ್ಟಾರ್ ಅಂದ್ರೆ ಯುದ್ಧ ಚಾಲು ಆಗ್ತದೆ. ನೀವು ಕಲಬುರಗಿ ಚೌಕ ಫಾಯರ್ ಅಂತ ನೀವು ಚೀರಿದ್ರಿಂದ ನಿಮ್ಮ ಬಾಯಿಗೆ ಬೆಂಕಿ ಕೆತ್ತದ ಅಲ್ಲೇನಾಗೋದಿಲ್ಲ. ಯಾಕಂದ್ರೆ ನಮ್ಮ ಮಾತಿಗೆ ಕಿಮ್ಮತ್ತೇ ಇಲ್ಲ. ಅವರ ಮಾತಿಗೆ ಬೆಲೆ ಅದ, ಕಿಮ್ಮತ್ತು. ಹಾಗೆ ಈ ಜಗತ್ತಿನ ಒಂದು ತಾಲೂಕಿನ SP ಮಾತಿಗೆ ಕಿಮ್ಮತ್ತದ ಅಂದಮೇಲೆ ಈ ಜಗತ್ತಿನ ಒಡೆಯನಾದ ಪರಮಾತ್ಮ, ಹಿ ಈಸ್ ದ ಕ್ರಿಯೇಟರ್, ಪ್ರೊಟೆಕ್ಟರ್ ಅಂಡ್ ಡಿಸ್ಟ್ರಾಯರ್ ಆಫ್ ದಿ ವರ್ಲ್ಡ್. ಜಗತ್ತನ್ನು ರಚಿಸುವ, ಪಾಲಿಸುವ, ಸಂಹಾರ ಮಾಡತಕ್ಕಂಥ ಆ ಪರಮಾತ್ಮನ ಮಾತಿ ಜಗತ್ತಿನ ಒಡೆಯದ ಆ ಮಾತಿಗೆ ಎಷ್ಟು ಕಿಮ್ಮತ್ತಿರಬೇಕು.
ಅವ ಅಂತಾನ ಶಿವಶಾಸನತಃ. ಪರಮಾತ್ಮನ ಆಜ್ಞೆ, ಪರಮಾತ್ಮನ ಮಾತು ಏನು ಅಂದ್ರೆ ಜಗತ್ತಿನೊಳಗೆ ಗುರುವಿಗಿಂತ ದೊಡ್ಡವರು ಯಾರಿಲ್ಲ. ಹಾಗಲ್ಲ, ಗುರು ಬೇರೆ ಯಾರ್ಯಾರಿಲ್ಲ. ಯಾರ್ಯಾರಂದ್ರೆ ನಮ್ಮಪ್ಪ, ನಮ್ಮ ಕಾಕನ, ನಮ್ಮ ಮಂತ್ರಿನ, ಯಾರ್ಯಾರಿಲ್ಲ ಅಂದ್ರೆ ಯಾರೂ ಇಲ್ಲ. ಅದು ಯಾರು ಹೇಳ್ತಾರ, ಜಗತ್ತಿನೊಳಗೆ ಯಾರೇ ತಮಗೆ ಕೆಳಗೆ ಮಾಡ್ಕೋಬೇಕನ್ನೋರು ಯಾರು ಇರಂಗಿಲ್ಲ. ಜಗತ್ತಿನೊಳಗೆ ನಿಮ್ಗೆ ಗೊತ್ತಿರ್ಬೇಕು, ಎಲ್ಲರೂ ನಾನವರೇ ಇದ್ದೇವೆ, ಎಲ್ಲರೂ ನಾನವರು ಇದ್ದೇವೆ. ಪರಂತು ಪರಮಾತ್ಮ ಇಂತಹ ಶ್ರೇಷ್ಠ ಭಗವಂತ ಸ್ವತಃ ಅಂತ ನನಗಿಂತಲೂ ಗುರುಗಡ್ಡವ. ಶ್ರೀಮದ್ ಭಾಗವತದಲ್ಲಿ ಪರಮಾತ್ಮ ಸ್ವಯಂ ಅಂತಾನೆ, ಸದ್ಗುರು ಮಾಂ ವಿಜಾನೆಯ ನಾಮವನ್ನೇತ ಕರಿತೆ. ಉದ್ಧವ, ಸದ್ಗುರು ನಾನ ಅಂತ ತಿಳ್ಕೊ, ನಾನ ಅಲ್ಲ, ನನಗಿಂತ ಹೆಚ್ಚು ಅಂತ ತಿಳ್ಕೊ. ಜಗತ್ತಿನೊಳಗೆ ನೀ ಮಾಡು, ಗುರುವಿಗಿಂತಲೂ ದೊಡ್ಡವರು ಜಗತ್ತಿನಾಗ ಯಾರ್ಯಾರಿಲ್ಲ. ನಮ್ಮ ಮನೆಯಲ್ಲೇ ಗುಲ್ಬರ್ಗಲ್ಲೇ ಹೇಳಿದೆ, ಬಹುಶಃ ನಾನು ಅಂತೀನಿ, ಒಂದು 2 ತೊಲಿ ಬಂಗಾರದ ಕಿಮ್ಮತ್ತ 60,000 ಆಗಬಹುದು. ಈಗ ಇಳಿಯಕ್ಕೆ ಬಂಗಾರ ಜಲ್ದಿ ತಗೋಬೇಡ್ರಿ, ಇನ್ನೂ ಇರ್ತದೆ. ಬಂಗಾರ ಹೆಚ್ಚಾಗ 30,000 ರೂಪಾಯಿ ಒಂದು ತೊಲಿ ಅಂತಂದ್ರೆ 2 ತೊಲಿ